ಯುವಕ ಮಿತ್ರರು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಮಹಿಳೆಯರಿಗೆ ಸೀರೆ ಕೊಡೋದ್ರ ಮೂಲಕ ಬಸವ, ಅಂಬೇಡ್ಕರ್, ಜಗಜೀವನ್ ರಾಮರ ತತ್ವ ಆದರ್ಶಗಳ ಪ್ರಚಾರ ಇವತ್ತಾಗ್ತದೆ. ಅವರೇನು ಇವತ್ತು ನಮ್ಮ ಜನಾಂಗಕ್ಕೆ ದುಡಿದು ಹಲವಾರು ವಿಷಯಗಳಲ್ಲಿ ನಮ್ಮನ್ನು ಪ್ರಜ್ಞಾಪೂರ್ವಕವಾಗಿ ಬಡಿದೆಬ್ಬಿಸ್ತಕ್ಕಂಥ ಕೆಲಸ ಮಾಡಿದರು ಅಂಬೇಡ್ಕರ್ ಅವರು. ಅವ್ರನ್ನ ನೆನಪಿಸ್ಕೊಳ್ಬೇಕಾದಂಥ ದಿನ. ಆ ಕೆಲಸ ನಮ್ಮ ಯುವಕ ಮಿತ್ರರು ಮಾಡ್ತಾಯಿದ್ದಾರೆ. ಸರ್, ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ. ಏನು ಹೇಳ್ತಿದ್ರು? ಅವ್ರ ಹೆಸರನ್ನು ಸೂಚನೆ ಮಾಡಿದವರು ಸಿದ್ದರಾಮಯ್ಯ ಸಾಹೇಬ್. ಹೈಕಮಾಂಡ್ ಜೊತೆ ಅವ್ರು ಮಾತನಾಡಿ ಮಾಡಿದ್ದಾರೆ. ಸೂಕ್ಷ್ಮತೆಯಿಂದ ಯಾವುದೂ ಗದ್ದಲ ಇಲ್ಲಾರ್ದಂಥ ವಿಚಾರವನ್ನು ಸಿದ್ದರಾಮಯ್ಯವರು ಹಸ್ತಾಂತರ ಮಾಡೋದ್ರ ಮೂಲಕ ಒಂದು ಒಳ್ಳೆಯ ಕೆಲಸ ಮಾಡಿದ್ರು, ಒಂದು ಮೆಸೇಜ್ ಕೊಟ್ಟರು. ನಾನು ಎಂಥ ದೊಡ್ಡ ವ್ಯಕ್ತಿ ಆದರೂ ಪಕ್ಷಕ್ಕೆ ನಾನು ಲಯಲ್ಲಿದ್ದೀನಿ. ಈ ಕೆಲಸ ಕಾರ್ಯಗಳಲ್ಲಿ ಪಕ್ಷದಲ್ಲಿ ನಾನು ಇನ್ನೂ ನಿರಂತರವಾಗಿ ಇರ್ತೇನೆ ಅಂತಕ್ಕಂಥ ಮಾತೇನಿದೆಯಲ್ಲ, ಅದ್ರ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯವರ ವ್ಯಕ್ತಿತ್ವದ ಮತ್ತೆ ಎತ್ತರ ಸ್ಥಾನಕ್ಕೆ ಹೋಯಿತು. ಇನ್ನು ಸಂಘಟನೆಯಲ್ಲಿ ಯಾವಾಗಲೂ ಚತುರತೆಯನ್ನು ವಹಿಸ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ನಿರೀಕ್ಷೆಗಳು ಭಾಳ ಅದಾವೆ. ಆ ನಿರೀಕ್ಷೆಯನ್ನು ಮುಟ್ತಕ್ಕಂಥ ನಾಯಕತ್ವ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಅಂತಕ್ಕಂಥ ಭಾವನೆ ನಂದು. ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷವು ಅವ್ರ ಮೇಲೆ ಭರವಸೆ ನಿಟ್ಟಿದೆ, ಅದು ನೆರವೇರ್ತಿದೆ ಅಂತಕ್ಕಂಥ ಅನಿಸಿಕೆ ನಾನು. ನಾಳೆ ನೀವು ಮಂತ್ರಿ ಸ್ಥಾನದಲ್ಲಿ ನಮ್ಮ ಬುಧವಾರ ಪ್ರಮಾಣ ವಚನ ನೀವು ಕೂಡ ಸ್ವೀಕಾರ ಮಾಡಿ, ಅದು ಮುಖ್ಯಮಂತ್ರಿ ಹಾಗೂ AICC ಅವರಿಗೆ ಹಾಗೂ ಸಿದ್ದರಾಮಯ್ಯವ್ರಿಗೆ ಬಿಟ್ಟದ್ದು.